ಯಾವ ತಪ್ಪು ಮಾಡಿದರೆ ಏನು ಶಿಕ್ಷೆ? ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಬಿಟ್ಟು ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೋ ಅಂಥವರಿಗೆ ನರಕಯಾತನೆ ಭೂಲೋಕದಲ್ಲೇ ಕಾದಿದೆ. ಸ್ತ್ರೀಯರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳದೆ ಅರೆಬೆತ್ತಲೆಯಾಗಿ ಸರಿಯಾಗಿ ಬಟ್ಟೆ ಹಾಕದಿದ್ದರೆ ಕಾಮುಕರ ಕಣ್ಣಿಗೆ ಬಲಿಯಾಗಿ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಗಂಡ ಹೆಂಡತಿ ಸಂಭೋಗ ಮಾಡಿದ ನಂತರ ಬೆತ್ತಲೆಯಾಗಿ ಮಲಗಬಾರದು, ಅದು ನಿಷಿದ್ಧ ಎಂದು ಹಿರಿಯರು ಹೇಳುತ್ತಾರೆ. ಹೆಣ್ಣನ್ನು ಕೊಂದವರು ಕುಷ್ಠರೋಗದಿಂದ ಬಳಲುವಂತಾಗುತ್ತದೆ. ಗರ್ಭಪಾತ ಮಾಡಿ ಶಿಶುಹತ್ಯೆ ಮಾಡಿದವರು ಶಾಶ್ವತ ರೋಗದಿಂದ ಬಳಲುತ್ತಾರೆ. ಹೆಂಡತಿಯನ್ನು ಹೊಡೆಯುವ ಮತ್ತು ಹಿಂಸಿಸುವ ಗಂಡ ಮುಂದಿನ ಜನ್ಮದಲ್ಲಿ ಕೆಟ್ಟ ಹುಳುವಾಗಿ ಹುಟ್ಟುತ್ತಾನೆ. ಹೆತ್ತ ತಂದೆ ತಾಯಿಯರಿಗೆ ಮರ್ಯಾದೆ ಕೊಡದವರು ಮುಂದಿನ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇರುವುದಿಲ್ಲ. ಮೋಸ, ವಂಚಕ, ಕಪಟ ಮಾಡುವವರು ಮುಂದಿನ ಜನ್ಮದಲ್ಲಿ ಮೂಕರಾಗಿ ಹುಟ್ಟುತ್ತಾರೆ. ಚಪ್ಪಲಿ, ಹಣ, ಒಡವೆ, ವಸ್ತ್ರಗಳನ್ನು ಕದ್ದವರು ಮುಂದಿನ ಜನ್ಮದಲ್ಲಿ ಕುರುಡರಾಗಿ ಹುಟ್ಟುತ್ತಾರೆ. ಸುಳ್ಳನ್ನು ಯಾರು ಹೇಳುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಕಿವುಡರಾಗಿ ಹುಟ್ಟುತ್ತಾರೆ. ತಂಗಳು ಅನ್ನವನ್ನು ಕೊಡುವವರು, ವಿಷವನ್ನು ಕೊಡುವವರು ಹುಚ್ಚರಾಗಿ ಹುಟ್ಟುತ್ತಾರೆ. ಗೋಮಾತೆಯನ್ನು ಯಾರು ತನ್ನ ಕಾಲಿನಿಂದ ಒಡೆಯುತ್ತಾರೋ ಅವರು ಹುಟ್ಟು ಕುರುಡರಾಗಿ ಹುಟ್ಟುತ್ತಾರೆ. ಸುಳ್ಳು ಮತ್ತು ಕೆಟ್ಟ ಮಾತು ಆಡುವವರು ತೊದಲು ಮಾತನಾಡುವವರಾಗಿರುತ್ತಾರೆ. ಅನ್ನ ಮಾತೆ ಅನ್ನಪೂರ್ಣೇಶ್ವರಿ ಎಂದು ಹೇಳಲಾಗುತ್ತದೆ. ಯಾರು ಅನ್ನಕ್ಕೆ ಬೆಲೆ ಕೊಡದೆ ಅತಿಯಾಗಿ ಅನ್ನ ಚೆಲ್ಲುತ್ತಾರೋ ಅವರಿಗೆ ಅನ್ನ ಸಿಗುವುದಿಲ್ಲ. ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.